ಸಿಂಪಲ್ ಲೈಫ್. ಫ್ರೆಂಡ್ಸ್ ಬರ್ರಿ, ಇವತ್ತು ಸಾಯಂಕಾಲ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಬೆಳಗ್ಗೆ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ, ಅದನ್ನ ನಿನ್ನೆ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿನಿ. ಇವಾಗ ರಾತ್ರಿಗೆ ಅಡುಗೆ ಮಾಡಾಕತ್ತಿದ್ದೆ, ಹಾಗೆ ಲಾಗನ್ನು ಕೂಡ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಸ್ವಲ್ಪ ಹಲ್ಲು ಇಂತಲ್ಲಿ ಶೇಂಗಾ ಹೋಳ್ಗೆ ಮಾಡಿದ್ದೆ ನೋಡ್ರಿ ಮೊನ್ನೆ. ಆ ಶೇಂಗಾ ಹೋಳ್ಗಿದು ಒಂಚೂರು ಹೋಗಿ ಅಲ್ಲಿ ಟಚ್ ಆಗಿಬಿಡುತ್ತೆ. ಅದಕ್ಕೆ ಇಲ್ಲೇ ಒಂಚೂರು ಒಸಡು ಇರುತ್ತಲ್ಲ, ಅದೊಂಚೂರು ಪಾತಂಗಾಗಿತ್ತು. ಏಲಕ್ಕಿ ಇದು ಲವಂಗನ ತಿಂದ್ಬಿಟ್ಟು ಅಲ್ಲಿ ಇಟ್ಕೊಂಡಿನಿ. ಹಂಗಾಗಿ ಒಂದು ಸ್ವಲ್ಪ ಮಾತು ಇದಾಗಕತ್ತಿರ್ಬೋದು. ಈರುಳ್ಳಿನ ಒಂದು 4 ಈರುಳ್ಳಿ ತೊಗೊಂಡಿನಿ, ಹೆಚ್ಚಿ ನೀರಾಗ ಹಾಕಿನಿ. ಹಸಿಮೆಣ್ಸಿನ್ಕಾಯಿ, ಕರಿಬೇವು ಮತ್ತು ಈರುಳ್ಳಿನ ನೀರಾಗ ಹಾಕಿನಿ. ಟೊಮೆಟೊ ಆಲ್ರೆಡಿ ತೊಳೆದು ಇಟ್ಕೊಂಡಿನಿ, ನೋಡ್ಬೋದು. ಇವತ್ತು ಬುಧವಾರ, ಹಾಗಾಗಿ ನಾನ್ ವೆಜ್ ತಿನ್ಬೋದು ಇವತ್ತು ನಾವು. ಹಾಗಾಗಿ ಒಂದು 4 ಇವು ಅದಾವೆ ಎಗ್, ಅದಕ್ಕೆ ಎಗ್ ಫ್ರೈ ಮಾಡಿದ್ರಾಯ್ತು, ಇದು ಎಗ್ ಬುರ್ಜಿ ಮಾಡಿದ್ರಾಯ್ತು ಅಂಥೇಳಿ ಮಾಡ್ಕೊಳಕ್ಕೆ ರೆಡಿ ಮಾಡಕತ್ತೀನಿ ಫ್ರೆಂಡ್ಸ್. ಮನ್ಯಾಗ ಯಾರೂ ಇಲ್ಲ, ನಾನು ಒಬ್ಬಾಕೆ ಅದೀನಿ. ಯಾಕಂದ್ರೆ ನಮ್ಮ ಮನೆಯವರು ನೀರು ಖಾಲಿ ಆಗಿದ್ವು, ನೀರು ತೊಗೊಂಡು ಹಂಗೆ ನಮ್ಮದು ಕಾರು ರಿಪೇರಿ ಆಯ್ತು ಮೊನ್ನೆ. ಅದಕ್ಕೆ ಗಾಳಿ ಹೋಗೈತಂತ, ಗಾಲಿದು ಟಯರ್ದು. ಅದಕ್ಕೆ ಅದು ಏರ್ ಹಾಕಿಸ್ಕೊಂಡು ಬರ್ತೀನಿ ಅಂತಂದು ನಾವೇನು ಕರ್ಕೊಂಡು ಹೋಗ್ಯಾರ, ಕಾರ್ನಾಗ ಕುಂದಿರ್ಸ್ಕೊಂಡು ಆಕಿಗೆ ಹೊರಗೆ ಅಡ್ಡಾಡ್ಸ್ಕೊಂಡು ಬಂದಂಗೆ ಆಗ್ತೈತಿ. ನಾನು ಕರೆದ್ರು ಬಾ ಹೋಗೋಣಂದ್ರು. ನಾನು ಹೋದ್ನೆ ಅಂದ್ರೆ ಮತ್ತೆ ಅಡುಗೆ ಮಾಡೋಕ್ಕಾಗಲ್ಲ, ಅದಕ್ಕೆ ಹೊರಗೆ ಏನು ತಿನ್ನೋದು ಅಂಥೇಳಿ ಬೇಡ ನೀವು ಹೋಗ್ರಿ, ನಾನು ಅಡುಗೆ ಮಾಡ್ತೀನಿ. ನನಗೂ ಹೋಗೋಕೆ ಇಷ್ಟ ಇದ್ದಿದ್ದಿಲ್ಲ, ಮೂಡ ಇದ್ದಿದ್ದಿಲ್ಲ. ಅದೇನೋ ಒಂದೊಂದ್ಸಲ ನನಗೆ ಹೊರಗೆ ಹೋಗೋಕೆ ಅಲ್ಲಿ ಅನಿಸ್ಬಿಡ್ತೈತಿ. ಮೊನ್ನೆ ಒಬ್ಬರು ಇದು ಸಮಾಜಮುಖಿಯಾಗಿ ನಾವು ಸಮಾಜದೊಳಗೆ ಹೊರಗಡೆ ಜಾಸ್ತಿ ಜನರ ಜೊತೆಗೆ ಬೆರೆಯೋದು, ಮಾತಾಡೋದು ಮಾಡಿದಾಗ ಅದು ಕಂಟಿನ್ಯೂ ಆಗಿ ಇರ್ತೈತಂತ. ನಾವು ಒಬ್ಬರ ಒಳಗೆ ಇದ್ದು ಹೊರಗಡೆ ಜನರ ಜೊತೆಗೆ ಬೆರೆಯೋಕನ ಮನಸ್ಸಾಗಲ್ಲ ಅಂತಾರಲ್ಲ, ಸುಳ್ಳಲ್ಲ ಅದು. ನಾನಾ ಉದಾಹರಣೆ, ಮನ್ಯಾಗ ಒಬ್ಬಾಕೆ ಇತ್ತು ಅಕ್ಕಪಕ್ಕದವ್ರನ್ನ ಯಾರು ಮಾತಾಡೋದಿಲ್ಲ. ಅವ್ರವ್ರ ಕೆಲಸದಾಗ ಅವ್ರು ಇರ್ತಾರೆ, ಅವ್ರವ್ರ ಮನ್ಯಾಗ ಅವ್ರು ಇರ್ತಾರೆ. ನಾವು ಒಬ್ಬಾಕೆ ನಾವೇನು ಜೊತೆಗೆ ಇರ್ತೀನಿ ಮನ್ಯಾಗ ಇದ್ದಿದ್ದು ಹೊರಗೆ ಹೋಗಕ್ಕಂದ್ರೆ ನಾವು ಅಲ್ಲೇ ಅನ್ನಿಸ್ತೈತಿ. ಈಗ ನನಗೆ ಹಂಗೆ ಆಕೈತಿ. ಬಟ್ ಹಂಗೆ ಇರಬಾರ್ದು, ಸಮಾಜದೊಳಗೆ ಬೆರಿಬೇಕು, 4 ಜನರ ಜೊತೆಗೆ ಹೊರಗಡೆ ಅಡ್ಡಾಡಬೇಕು. ಬಟ್ ನಮ್ಗೆ ಆ ಥರ ಅಡ್ಡಾಡ್ಬೇಕು ಮಾಡ್ಬೇಕು ಅಂದಾಗ ಹೋಗೋಕೆ ಅನುಕೂಲ ಇರೋಲ್ಲ. ಈಗ ನೋಡಿ, ನಮ್ಮ ಮನೆಯವ್ರ ಕಾರ್ ರಿಪೇರ್ ಆಗೈತಿ, ಬಾ ಅಂತ ಹೋಗೋಣ ಅಂತ ಕರೀತಾರೆ. ಈಗ ಅಡುಗೆ ಮಾಡೋದು ಬಿಟ್ಟು ನಾವು ಹೊರಗೆ ಹೋದ್ನಂದ್ರೆ ವಾಪಸ್ ಬರೋಗಿನ ಮತ್ತೆ ಒಂಥರ ಏನೋ ಸುಸ್ತಾದಂಗಾಗಿ ಅಡುಗೆ ಮಾಡೋಕೆ ಮನಸ್ಸಾಗಲ್ಲ. ಅದಕ್ಕೆ ಇವತ್ತು ಬೇಡ, ನಾ ಮತ್ತೆ ಬರ್ತೀನಿ, ನೀವು ಹುಡ್ರನ್ನ ಕರ್ಕೊಂಡು ಹೋಗ್ರಿ ಅಂತಂದು ಹೇಳಿ ಕಳಿಸಿದೆ. ಹಿಂಗೆ ನೋಡ್ರಿ, ಹೌಸ್ ವೈಫ್ಗಳದ್ದು ಮನೆಯಾಗ ಇದ್ದಿದ್ದು ಅವ್ರಿಗೆ ಬೇಜಾರಾಗಿರ್ತೈತಿ. ಬಟ್ ನಂದು ಡಿಫ್ರೆಂಟು, ನಂದು ವಿಚಿತ್ರ ಡಿಫ್ರೆಂಟ್ ಜೀವನ. ನಂದು ಎಲ್ಲಿ ಹೋಗೋಂಗಿಲ್ಲ, ಬರೋಂಗಿಲ್ಲ. ನಾವೇನು ಬಿಟ್ಟು ಯಾರಿಗಿದ್ರೆ ಅಷ್ಟ ಹೋಗೋದು, ಬಿಟ್ಟು ಇಲ್ಲಾಂದ್ರೆ ಇಲ್ಲ. ನಮ್ಮ ತಂಗಿ ಮನೆಗೆ ಬಿಟ್ಟು ಹೋಗಿರ್ತೀನಿ, ಎಲ್ಲಾರ ಹೋಗಬೇಕು, ಹೊರಗಡೆ ಏನಾದ್ರು ತರಬೇಕು ಮಾಡ್ಬೇಕು ಅಂದಾಗ ಅಷ್ಟೇ. ಬಟ್ ನಾನಾಗೆ ಹೋಗ್ಬೇಕಂದ್ರೆ ಆಗಿಲ್ಲ, ಒಬ್ಬಾಕೆ ಅಡ್ಡಾಡೋಕ್ಕಾಗಲ್ಲ. ಅಡ್ಡಾಡ್ಬೋದು, ಬಟ್ ನನಗೆ ಇಷ್ಟ ಇಲ್ಲ. ಮಗಳನ್ನ ಬಿಟ್ಬಿಟ್ಟು ಅಡ್ಡಾಡೋಕೆ ಇಷ್ಟ ಇಲ್ಲ. ನಮ್ಮ ನಮಿತಾ, ನಾ ಗಾಡಿ ಕಲಿತೀನಿ, ನಾವಿಬ್ರು ಹೊರಗೆ ಅಡ್ಡಾಡೋಣ ಅಂತಾಳ. ಒಂದೊಂದ್ಸಲ ಆಕಿನೂ ಕಲ್ತಿಲ್ಲ, ನಾನು ಕಲ್ತಿಲ್ಲ ಇನ್ನೂ ಗಾಡಿ. ಈ ಬ್ಯಾಸ್ಗೆ ಕಲಿತೀನಿ ನಾನು ಅಂತಂದು ಹೇಳಕತ್ತಿದ್ಲು. ಏನು ಮಾಡ್ತಾಳೆ ನೋಡ್ಬೇಕು. ಅವ್ರಪ್ಪ ಕಲ್ತಿದ್ರೆ ಕಲಿತಾಳೆ. ಅವರಪ್ಪ ಐತಾರ ಶನಿವಾರ ಮನೆಯಾಗ ಇರ್ತಾರೆ, ಅವಾಗ ಕಲ್ತ್ರ ಕಲಿಬೇಕಾಗ್ತದೆ. ಡೈಲಿ ಅಂದ್ರೆ ಆಗಲ್ಲ, ಡೈಲಿ ಅವ್ರು ಲೇಟಾಗಿ ಬಂದುಬಿಡ್ತಾರೆ. ಅಲ್ಲಿಂದ ಬಂದು ಸುಸ್ತಾಗಿ ಕುತ್ಕೊಂಡ್ಬಿಡ್ತಾರೆ. ಆತು ನಮ್ಗೆ ಅಂದ್ರೆ ಒಂದಿನ ಹೊರಗೆ ಹೋಗಿ ಮನೆಗೆ ಬಂದ್ಮೇಲೆ ಸುಸ್ತು ಅನಿಸ್ಬಿಡ್ತೈತಿ, ಏನು ಮಾಡೋಕೆ ಮನಸ್ಸಾಗಲ್ಲ. ಅವ್ರು ಡೈಲಿ ಇರುತ್ತೆ ಅವ್ರಿಗೆ ರೊಟೀನ್. ಹೊರಗಡೆ ಹೋಗೋದು, ಟ್ರಾಫಿಕ್ನಾಗ ತಲೆನೋವು ಬಂದುಬಿಡ್ತೈತಿ ನಮಗೆ ಒಂದಿನ ಹೊರಗೆ ಹೋಗಿ ಬಂದ್ವಿ ಅಂದ್ರೆ. ಅವರಿಗೆ ಅಡ್ಜಸ್ಟ್ ಆಗಿರ್ತದೆ, ಆದ್ರೂ ಅವ್ರಿಗೆ ಬೇಜಾರು ಅನ್ನೋದು ಇರ್ತೈತಿ ನೋಡ್ರಿ, ಬೇಸರ ಆಕೈತಿ. ಹೋಗ್ಯಾರ ಈಗ ನೀರು ತಗೊಂಡು, ಅದಕ್ಕೆ ಗಾಲಿಗೆ ಏರ್ ಹಾಕಿಸ್ಕೊಂಡು ಬರ್ತಾರೆ. ಏನು ನಮ್ಮ ಈಗ ಇಲ್ಲಿ ಅಕ್ಕಪಕ್ಕದ ಮನ್ಯಾಗ ನನ್ನ ಥರ ಹೌಸ್ ವೈಫ್ಗಳು ಇದ್ದಿದ್ರೆ ಮಾತಾಡ್ಕೊಂಡು ಏನೋ ಕಷ್ಟ ಸುತ್ತ ಮಾತಾಡ್ಕೊಂಡು ಇರ್ತಿದ್ವಿ. ಒಂದೊಂದ್ಸಲ ಅನ್ಸುತ್ತೆ ಯಾರು ಇರ್ಲಾರ್ದೆ ಬೆಸ್ಟ್, ಬೆಸ್ಟ್ ಅನ್ನಿಸ್ಬಿಡ್ತೈತೆ. ಒಂದೊಂದ್ಸಲ ಅನ್ಸುತ್ತೆ ಯಾರು ಇರ್ಬೇಕಲ್ಲ ಮಾತಾಡೋಕೆ ಅನಿಸ್ತೈತಿ. ಅದರ ಇದ್ರು ಪಕ್ಕದ ಮನೆಯವ್ರು ಹಿಂದಿಯವ್ರು, ಅವ್ರಿಗೆ ನಮ್ಮ ಲ್ಯಾಂಗ್ವೇಜ್ ಬರಲ್ಲ, ನಮ್ಗೆ ಅವ್ರ ಲ್ಯಾಂಗ್ವೇಜ್ ಬರಲ್ಲ.
ಆಗ ನಮಸ್ತೆ ಆಂಟಿ ಅಂತಾರೆ, ನಮಸ್ತೆ ಅಂತೀನಿ ಅಷ್ಟೆ. ನನಗೆ ಹಿಂದಿ ಬರಲ್ಲ ಅವ್ರ ಜೊತೆಗೆಲ್ಲ ಮಾತಾಡೋಕ್ಕೆ. ಹಂಗಾಗಿ ಅವರು ಕೆಲ್ಸಕ್ಕೆ ಹೋಗೋರು, ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತಾರೆ, ಯಾವಾಗಾರ ಮಾತಾಡ್ತಾರೆ ಅಷ್ಟೆ. ಅದೇ ನಮ್ಮ ಕನ್ನಡದವ್ರಾದ್ರೆ ಎಲ್ಲ ಹಿಸ್ಟ್ರಿನ ತಿಳ್ಕೊಂಬಿಡ್ತಾರೆ ನಮ್ಮ ಬಗ್ಗೆ. ಹೌದಿಲ್ರಿ? ಒಬ್ಬೊಬ್ಬರು ಹಿಸ್ಟ್ರಿ ತಿಳ್ಕೊಂಡು ಒಂದೊಂದು ಥರ ಆಡ್ತಾರೆ, ಒಬ್ಬೊಬ್ಬರು ಚೆನ್ನಾಗೇ ಇರ್ತಾರೆ, ಇನ್ನೊಬ್ಬೊಬ್ಬರು ಒಂದೊಂದ್ಸಲ ಒಂದೊಂದು ಥರ ಆಡ್ತಿರ್ತಾರೆ. ಒಂದೊಂದ್ಸಲ ನನಗೆ ಅನ್ಸುತ್ತೆ ಹಿಂಗೆ ಇರೋದು ಬೆಸ್ಟ್ ಅನಿಸ್ಬಿಡ್ತೈತಿ. ಯಾವುದೇ ಕಿರಿಕಿರಿ ಇಲ್ಲ, ಆರಾಮಾಗಿ ಇದೀವಿ, ಏನೋ ಮಾತಾಡೋಕ್ಕಿಲ್ಲಲ್ಲ ಅನ್ನೋದು ಒಂದು ಅಷ್ಟೇ. ಬಟ್ ನನಗೆ ಫ್ರೆಂಡ್ಸ್ ಎಲ್ಲ ಫೋನ್ನಾಗ ಮಾತಾಡ್ತಾರೆ, ಫೋನ್ ಹಚ್ಚಿ ಮಾತಾಡ್ತಾರಲ್ಲ, ಅಲ್ಲೇ ನನಗೆ ಇದಾಗಿಬಿಡ್ತೈತಿ, ಟೈಮ್ ಪಾಸ್ ಆಗಿಬಿಡ್ತೈತಿ. ಆಮೇಲೆ ನಮ್ಮದು ಮನೆ ಕೆಲಸ ಇರುತ್ತೆ, ನಾವೇ ಕೆಲಸ, ಯೂಟ್ಯೂಬ್ ಕೆಲಸ ಅದು ಇದು ಮಾಡ್ಕೊಂಡಿರ್ತೀನಿ. ಮತ್ತು ಅದೇ ಎಕ್ಸಾಮ್ದು ಟೀಚರ್ ಎಕ್ಸಾಮ್ಗೆ ವಿಡಿಯೋ ನೋಡ್ತಿರ್ತೀನಿ. ಏನಾರ ಸಿಕ್ಕರೆ ಓದ್ತೀನಿ, ಟೈಮ್ ಸಿಕ್ಕರೆ ಓದ್ಕೊತೀನಿ, ಇಲ್ಲಾಂದ್ರೆ ಜಾಸ್ತಿ ವಿಡಿಯೋನ ನೋಡ್ತಿರ್ತೀನಿ. ಹಂಗ ಒಂದು ಟೈಮ್ ಪಾಸ್ ಆಗಿಬಿಡುತ್ತೆ ಫ್ರೆಂಡ್ಸ್. ನಮಗೆ ಮನೆಗಿದ್ದವ್ರಿಗೆ ಟೈಮ್ ಬೇಗ ಹೋಗಿಬಿಡ್ತೈತಿ. ಹೊರಗಡೆ ಕೆಲ್ಸಕ್ಕೆ ಹೋದಾಗ ಅಯ್ಯೋ ಇನ್ನೂ ಟೈಮ್ ಆಗ್ಬೋದಲ್ಲ ಅಂದ್ಕೊತಿರ್ತೀವಿ. ಬಟ್ ಮನೆಯಾಗಿದ್ದವ್ರಿಗೆ ಬೇಗ ಟೈಮ್ ಹೋಗ್ಬಿಡ್ತೈತಿ, ಎಷ್ಟು ಲಗು ಆಯ್ತಲ್ಲ ಟೈಮ್ ಅನಿಸ್ಬಿಡ್ತೈತಿ. ಆಯ್ತು ನೋಡ್ರಿ, ಮಾತಾಡ್ಕೊತ ಈರುಳ್ಳಿ ಟೊಮೆಟೊ ಹೆಚ್ಚಿಬಿಟ್ಟೆ. ಏನಿಲ್ಲ, ಈಗ ಒಗ್ಗರಣೆ ಕೊಟ್ಟು ಎಗ್ ಫ್ರೈನ ಬರ್ತೈತೆ ನೋಡ್ರಿ, ಎಗ್ ಬುರ್ಜಿ ಮಾಡಿ ತಿಂದು ಊರಿಗೆ ಬೇರೆ ಹೊಂಟೀವಿ. ತರಕಾರಿ ಏನೂ ತರಿಸಿಲ್ಲ, ಈಗ ತರಕಾರಿ ತರಿಸಿ ಸುಮ್ಮನೆ ವೇಸ್ಟ್ ಆಕತಿ. ಅದಕ್ಕೆ ಮೊಟ್ಟೆ ಇದ್ವಲ್ಲ, ಹೆಂಗಾದ್ರೂ ಬುಧವಾರ ಈಗ 4 ಹಾಕೋದವು, ನೀರಾಗ ಹಾಕಿಟ್ರು ಹಾಕೈತಿ ನೋಡ್ರಿ. ನಮ್ಮ ನಮಿತಾನು ನಾ ಬರೋಲ್ಲ, ನಂದು ಬರೆಯೋದೈತನ ಹತ್ತಿದ್ಲು, ಮತ್ತು ಹಾಕ್ಕೋಬೇಕು ಯಾಕಲ್ವಾ ಅಂತಂದು ಕರ್ಕೊಂಡು ಹೋದ್ರು ಅವರು. ಬಂದು ಮಕ್ಕೊಂಬಿಡ್ತಾಳೆ. ಬೆಳಿಗ್ಗೆ ಎಷ್ಟು ಹಾಕದ ಫ್ರೆಂಡ್ಸ್. ಕಣ್ಣು ಮುಂಚೆ ಸರಿ ಇಲ್ಲ, ನಾನು ಕಣ್ಣು ಸರಿ ಇಲ್ಲ, ಹಲ್ಲು ಸರಿ ಇಲ್ಲ, ಕಣ್ಣೊಳಗೆ ಅದು ಕೆಂಪಗಾಗ್ಬಿಟ್ಟೈತಿ. ಒಂಥರ ವೈಟ್ ಅಂದರೆ ವೈಟ್ ಅಲ್ಲ, ಒಂಥರ ಐತಿ. ಅದು ಅವಾಗ ತೋರ್ಸಕ್ಕೆ ಹೋಗಿದ್ದೆ, ಈಗ ಒಂದು 7-8 ವರ್ಷದಿಂದ ತೋರ್ಸಕ್ಕೆ ಹೋಗಿದ್ದೆ. ಕಣ್ಣು ತೆಗಿಯಕ್ಕೆ ಬರೋದು ನೋಡ್ರಿ. ಆವಾಗ ದುರ್ಮಾಂಸ ಬೆಳೆದೈತಮ್ಮ, ಅದನ್ನು ಈಗ ತೆಗಿಯೋಕ್ಕೂ ಆಗಲ್ಲ, ಚಿಕ್ಕದೈತದು. ಅದನ್ನು ತೆಗೆದು ಆಪ್ರೇಷನ್ ಮಾಡಬೇಕು. ಬಟ್ ಈಗ ತೆಗೆದು ಆಪ್ರೇಷನ್ ಮಾಡಿದ್ರೆ ಮತ್ತೆ ಮುಂದೆ ಬೆಳಿತೈತದು. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಬಾ ಅಂತಂದು ಹೇಳಿದ್ರು, ಬಿಟ್ಟು ಹೋಗೇ ಇಲ್ಲ ನೋಡ್ರಿ. ನಮ್ಮ ಕಣ್ಣು ನೋಡ್ರಿ, ಅದ ಕೆಂಪಾಗೈತಿ ನೋಡ್ರಿ, ಈ ಕಡೆ ಕೆಂಪಾಗೈತಿ. ಅದು ಒಂದೊಂದ್ಸಲ ಕೆಂಪು ಕಾಣಿಸುತ್ತೆ, ಒಂದೊಂದ್ಸಲ ವೈಟ್ ಕಾಣಿಸ್ತೈತಿ. ಈಗ ಕೆಂಪಾಗೈತಿ ನೋಡ್ರಿ, ಕಾಕಿಗೆ ಅದ ಮುಂದಂದ ಕಾಡ್ತಾವ ಫ್ರೆಂಡ್ಸ್. ಹಲ್ಲಿಗೆ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕಂತೀನಿ, ಬ್ಯಾಡ ಅನ್ಸುತ್ತೆ. ನಮ್ಮವ್ವ ಬೈದೋಗ್ಯಾಳ ಮೊನ್ನೆ, ಕಣ್ಣು ಬಿಡಬೇಡ, ನಮ್ಮ ಊರಾಗ ಒಬ್ರು ಮಾಡಿಸ್ಕೊಂಡ್ರಂತ ಆಪ್ರೇಷನ್. ಹಂಗಾಗಿ ಕಣ್ಣು ಬಿಡಕ್ಕೆ ಹೋಗ್ಬೇಡ, ಹಂಗೆಲ್ಲ ಆಪ್ರೇಷನ್ ಮಾಡಿಸ್ಕೊಂಬಿಡು, ಮತ್ತು ಮುಂದೆ ಪ್ರಾಬ್ಲಮ್ ಆಕೈತಿ ನೋಡು ಅಂತಂದು ಹೇಳಿ ಬೈದೋಗ್ಯಾಳ. ನೋಡ್ಬೇಕು ಯಾವಾಗ ಏನೇನು ಕೂಡಿ ಬರ್ತೈತಿ ಅವಾಗ ಹಾಗೆ ಆಕೈತಿ. ಹಿಂಗೆ ನಾವು ನೆಗ್ಲೆಕ್ಟ್ ಮಾಡ್ಕೊತ ಹೋಗ್ಬಿಡ್ತೀವಿ ಮನ್ಯಾಗ ಹೆಣ್ಮಕ್ಳು. ಒಗ್ಗರಣೆ ಕೊಡ್ತೀನಿ ಫ್ರೆಂಡ್ಸ್. ನೋಡ್ರಿ, ಈಗ ಎಣ್ಣೆನ ಕಾಯಕ್ಕಿಟ್ಟಿನಿ. ಎಣ್ಣೆ ಒಂದು ಸ್ವಲ್ಪ ಕಾಯಿಲ್ಲದ ಎಣ್ಣೆಗೆ ಈಗ ಸಾಸಿವೆ ಜೀರಿಗೆ ಒಬ್ಬೊಬ್ರು ಹಾಕ್ತಾರೆ, ಹಾಕಂಗಿಲ್ಲ. ಬಟ್ ನಾನು ಹಾಕ್ತೀನಿ, ಒಂದು ಸ್ವಲ್ಪ ಹಾಕ್ತೀನಿ ಸಾಸಿವೆ ಜೀರಿಗೆ. ಒಳ್ಳೇದು ನೋಡ್ರಿ, ಏನಾಗಲ್ಲ, ಅದೇನು ಜೀರ್ನ ಹಾಕೈತಿ, ತಿಂದಿದ್ದೆಲ್ಲ. ಸಾಸಿವೆ ಒಳ್ಳೇದು ಅಂತಾರೆ, ಅದಕ್ಕೆ ಹಾಕಾಕತ್ತೀನಿ. ಅದಾದಮೇಲೆ ನೋಡ್ರಿ, ಈಗ ಚಿಟಪಟ ಅನ್ನಕತ್ತವು ಸಾಸಿವೆ ಜೀರಿಗೆ. ಎಣ್ಣೆ ಚಲೋ ಕಾದೈತಿ. ನೋಡಿರಿ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿರಿ 4 ಈರುಳ್ಳಿ, ಒಂದು 5 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಳಕತ್ತೀನಿ. ಈರುಳ್ಳಿ ಒಂದು ಸ್ವಲ್ಪ ಚಲೋ ಫ್ರೈ ಆಗಲಿದೆ, ಕೆಂಪಗಾಗಬೇಕು, ಅಂದ್ರೆ ರುಚಿಯಾಗಿ ಬರ್ತೈತಿ, ಎಗ್ ಬರ್ತೈತಿ. ಇನ್ನೂ ಸಣ್ಣದಾಗಿ ಕಟ್ ಮಾಡ್ಕೋಬೇಕು.
ನಾನು ಇಲ್ಲ ಅಂತ ಹೇಳಿ ಇಷ್ಟ ಮಾಡ್ತೀನಿ. ಎಗ್ ಬುರ್ಜಿಗೆ ಮೇನ್ ಈರುಳ್ಳಿನ ನೋಡ್ರಿ, ಈರುಳ್ಳಿ ಚಲೋ ಇದ್ರೆ ಏನು ಮೆಸೇಜ್ ಬಂದ್ಬಿಟ್ಲೆ ಇದು ಒಂದು ಆಫ್ ಹಾಕೈತಿ ಐತೆ. ಫ್ರೆಂಡ್ಸ್ ನೋಡ್ರಿ, ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಯಿತು ಈರುಳ್ಳಿದೆ. ಟೊಮೆಟೊ ಹಾಕ್ಕೊತೀನಿ. ನಿಮ್ಮ ಮನ್ಯಾಗ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೆಗೆಲ್ಲ ತಂದಿಲ್ಲ ನಾನು, ಹಾಗಾಗಿ ಹಾಕ್ಕೊತಾ ಇಲ್ಲ. ಡೈರೆಕ್ಟ್ ಟೊಮೆಟೊ ಹಾಕ್ಕೊಂಡ್ಬಿಡ್ತೀನಿ. ಈಗ ನೋಡಿರಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡ್ತೀನಿ. ಯಾಕಂದ್ರೆ ಈರುಳ್ಳಿ ಟೊಮೆಟೊ ಬೇಗ ಸಾಫ್ಟ್ ಆಕೈತಿ. ಅದಕ್ಕೆ 2 ಸ್ಪೂನ್ ಹಾಕ್ಕೊಂಡೀನಿ 4 ಮೊಟ್ಟೆಗೆ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ ನೋಡಿರಿ, 1/4 ಟೀ ಸ್ಪೂನಷ್ಟು. ಆಮೇಲೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ, ಇದು 1 ಸ್ಪೂನ್ ಆಗೋಷ್ಟು ಐತಿ ಧನಿಯಾ ಪೌಡ್ರು. ಖಾಲಿ ಆಯಿತು ಧನಿಯಾ ಪೌಡ್ರು ಮಾಡ್ಕೋಬೇಕು. ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಟೊಮೆಟೊ ಜೊತೆಗೆ ಅದನ್ನು ಫ್ರೈ ಆಗಿಬಿಡ್ತೈತಿ. ಅದಕ್ಕೆ ನಾನು ಮಕ್ಕಳಿಗೆ ಅಷ್ಟ ಹಾಕಿದ್ದೆ. ಮತ್ತು ಈರುಳ್ಳಿ ಟೊಮೆಟೊ ಹಾಕಿದ ಮೇಲೆ ಇದನ್ನೇನು ಹಾಕೋದು ಅಂತೇಳಿ ಟೈಮ್ ಜಾಸ್ತಿ ಹಿಡಿತೈತಿ. ಅದಕ್ಕೆ ಒಂದು ಒಟ್ಟಿಗೆ ಹಾಕಿ ಫ್ರೈ ಮಾಡಿಬಿಟ್ರೆ ಎಲ್ಲ ಒಟ್ಟಿಗೆ ಫ್ರೈ ಆಗಿಬಿಡ್ತೈತಿ ನೋಡಿರಿ. ನಾನ್ ವೆಜ್ ಜಾಸ್ತಿ ಮಾಡೋಂಗಿಲ್ಲ, ಜಾಸ್ತಿ ತಿನ್ನೋದೇ ಇಲ್ಲ ನಾವು. ಹಾಗಾಗಿ ಯಾವಾಗಾರ ಒಂದ್ಸಲ, ಇವತ್ತು ಬುಧವಾರ ಅಂತೇಳಿ ಮಾಡಾಕತ್ತೀನಿ ನಾನು ಇದನ್ನು. ಬರೀ ಸಂಡೇ ಸಂಕ್ರಾಂತಿ ಬಂತು, ಆಮೇಲೆ ರಥಸಪ್ತಮಿ, ಏಕಾದಶಿ, ವೈಕುಂಠ ಏಕಾದಶಿ ಅವೆಲ್ಲ ಸಂಡೇನ ಬಂದ್ಬಿಟ್ರು. ಈ ಸಲ ಚಿಕನ್ ಸಾಂಬಾರು ಜಾಸ್ತಿ ಮಾಡೇ ಇಲ್ಲ. ನಮ್ಮ ಮಿಕ್ಕ ನೋಡಿದ್ರೆ ಕೇಳ್ತಾ ಇರ್ತಾವೆ. ಈ ಸಂಡೇ ಮಾಡ್ಬೇಕಾದ್ರೆ ಊರಿಗೆ ಹೊಂಟೀವಿ, ಏನು ಮಾಡೋಕ್ಕಾಗಲ್ಲ. ಯಾವಾಗ ಆಗುತ್ತೆ ಅವಾಗ ಮಾಡ್ಕೊಂಡು ತಿನ್ನೋದು. ಈಗ ಅದು ಮುಚ್ಚಿಟ್ಟಿನಿ. ಒಂದು 2 ನಿಮಿಷ ಚೆನ್ನಾಗಿ ಹವೆಯೊಳಗೆ ಬೇಯ್ತು ಅಂದ್ರೆ ಇದಾಗ್ತೈತಿ, ಸಾಫ್ಟ್ ಹಾಕವು ಟೊಮೆಟೊ. ಫ್ರೆಂಡ್ಸ್ ನೋಡ್ರಿ, ಈಗ ಓಪನ್ ಮಾಡಾಕತ್ತೀನಿ. ಟೊಮೆಟೊ ಹಿಂಗೆ ಮಾಡಿಬಿಟ್ರೆ ತಾವ ಮೆತ್ತಗಾಗುತ್ತಾವೆ. ನೋಡ್ರಿ, 4 ಮೊಟ್ಟೆ ಒಡೆದು ಹಾಕ್ತೀನಿ. ಫ್ರೆಂಡ್ಸ್ ನೋಡ್ರಿ, ನನ್ನ ಫೋನ್ ಆಫ್ ಆಗಿಬಿಡ್ತು ಆಗಿಲ್ಲಾಗ. ಯಾಕಂದ್ರೆ ಸ್ಟೋರೇಜ್ ಫುಲ್ ಆಗೈತಿ. ಅದಕ್ಕೆ ಮತ್ತೆ ಈಗ ಯಾವಾಗ ಆಫ್ ಆಗುತ್ತೆ ಗೊತ್ತಿಲ್ಲ. ಇದು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಚಲೋ ಹೊತ್ನಾಗ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಬಿಟ್ರೆ ಎಗ್ ಬುರ್ಜಿ ರೆಡಿ ಆಕೈತಿ ಫ್ರೆಂಡ್ಸ್. ಮತ್ತು ಇದು ಫುಲ್ ಡ್ರೈ ಆದಮೇಲೆ ನಿಮ್ಮ ಜೊತೆ ಇದನ್ನೆಲ್ಲ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್ ನೋಡ್ರಿ, ರೆಡಿ ಆಯಿತು ಎಗ್ ಬುರ್ಜಿ. ಸ್ಟೋರೇಜ್ ಕ್ಲೀನ್ ಮಾಡಾಕತ್ತಿದ್ದೆ, ನಮ್ಮ ತಂಗಿ ಫೋನ್ ಹಚ್ಚಿದ್ಲು. ನೋಡ್ರಿ ಹಂಗಾಗೈತಿ, ಉದುರಾಗಿ. ಹೌದಾ, ಮತ್ತು ಹೋತ್ ನೋಡ್ರಿ ಏನೋ ಬಂತು ಹೋತ. ಎಗ್ ಬುರ್ಜಿ ಇಷ್ಟ ನೋಡ್ರಿ, ಸಿಂಪಲ್ಲಾಗಿ ಮಾಡಿಬಿಡ್ತೀನಿ. ಆಯ್ತು, ಈಗ ಇದನ್ನು ತೆಗೆದಿಟ್ಟು ರೊಟ್ಟಿ ಮಾಡ್ತೀನಿ. ಒಲೆ ಆಫ್ ಮಾಡ್ತೀನಿ. ನನಗೆ ಹಿಂಗೆ ಡ್ರೈ ಆಗಿದ್ರೆ ಇಷ್ಟ. ಸರ್, ನಾನು ಇದರೆಲ್ಲ ಹೋಗ್ತೀನಿ ಅಂತಂತಂದ್ರೆ ಫುಲ್ಲು ಮಕಾನ ಚೇಂಜ್ ಆಗ್ಬಿಡ್ತು. ಹೌದು, ನಾ ಹೇಳಿದಂಗಿತ್ತಂದ್ರೆ ಆಫೀಸ್ ಬಿಡ್ತೀನಿ ಅನ್ನಂಗಿತ್ತು. ಆ ರೀತಿ ಹೇಳಿದೆ ನಾನು ಅವ್ರಿಗೆ. ನಾನು ಎಗ್ರಿಕೊಂತೀನಿ ಸರ್ ಅಂತ ಕೇಳ್ಬಿಟ್ಟ ಫುಲ್ಲು ಮಕಾನ ಚೇಂಜ್ ಆಗ್ಬಿಡ್ತು.
ಚೇಂಜ್ ಆಯ್ತು. ಯಾಕೆ ಉಮೇಶ್ ಎಲ್ಲಿ ಹೋಗ್ತಾ ಇದೆಯಾ? ಕೊಪ್ಪಳ ಹತ್ರ ಹೋಗ್ತಾ ಇದೆಯಾ? ಇಲ್ಲ ಸರ್, ಎಮರ್ಜೆನ್ಸಿ ಬೇಸು ಊರಿಗೆ ಹೋಗ್ತಾ ಇದ್ದೀನಿ. ಹಿಂಗೆ ಹಂಗೆ ನಾಸಿಕ್ ಅಂತಂದ್ರು. ನಾಸಿಕ್ ಅಪಾಯಿಂಟ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ವೀಕ್ ಅಂತೂ ಏನೂ ಆಗಲ್ಲ. ಓಕೆ, ಅದ್ರ ನೆಕ್ಸ್ಟ್ ವೀಕ್ ನೋಡ್ಕೊಳ್ಳೋಣ ಅಂತೇಳಿ. ವಾಟರ್ ಬಿಲ್ ಕೊಟ್ಟೇ ಇಲ್ಲ ನಾವು, 750 ರೂಪಾಯಿ. ಇಲ್ಲ ಮಾಡ್ಕೊಡ್ತೀಯಾ? ನಾನು ಇದಕ್ಕೆ ಮಾಡ್ರೆ ಈಗ ಒಂದು ರೊಟ್ಟಿ ಮಾಡ್ತೀನಿ ತಾ. ಹೌದಿಲ್ಲ? ಇದನ್ನ ತಗೋ. ಮೆತ್ತಗೆ ದಪ್ಪಾಗಿ ಮೆತ್ತಗೆ ಮಾಡೀನಿ. ಕಸ್ತಾ ಬಂದೇ ಇಲ್ಲ ನೋಡ್ರಿ, ಇತ್ಲ ಬರಲೇ ಇಲ್ಲ. ನಿನ್ನೆ ಒಂದು 10:30 11 ಗಂಟೆಗೆ ಬಂದಾಗ ನಾವ್ಯಾಗ ಬಾತ್ರೂಮ್ ಮುಖ ತೊಳೆಯಕತ್ತೀನಿ ನೋಡ್ರಿ. ಈಗ ಊಟಕ್ಕೆ ಹಾಕ್ಕೊಳಕ್ಕೆ ಬಂದೀನಿ. ತಾಟ್ ತೊಗೊಂಡಿನಿ. ಇಲ್ಲಿ ಸಾರು ಬಿಸಿಗಿಟ್ಟೀನಿ. ಇದು ಕಟ್ಟಿ ಎಲ್ಲ ಸ್ವಚ್ಛಾಗಿ ಒರೆಸ್ಕೊಂಡೆ. ಗ್ಯಾಸ್ ಸ್ಟವ್ನ ಒರೆಸಿಲ್ಲ, ಯಾಕಂದ್ರೆ ಬಿಸಿ ಇರುತ್ತೆ. ಬಿಸಿ ಇದ್ದಾಗ ಒರೆಸ್ಬಿಟ್ರೆ ಮತ್ತೆ ಅವು ಏನೋ ಇದಾಗ್ತಾವಂತ, ಬ್ಲಾಸ್ಟ್ ಆಕ್ಕಾವಂತ. ಅದಕ್ಕೆ ಬಿಸಿ ಇದ್ದಾಗ ಒರೆಸಂಗಿಲ್ಲ. ನೋಡ್ರಿ ಇಲ್ಲೇ ಸಾರು ಬಿಸಿಗಿಟ್ಟಿನಿ. ಬೆಳಗ್ಗೆ ಮಾಡಿದ್ದೆ, ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೆ. ಕ್ಯಾರೆಟು, ಬೀನ್ಸು, ಒಂದು ನವಿಲುಕೋಸು, ಆಲೂಗಡ್ಡೆ ಏನು ಇದ್ದಿದ್ದಿಲ್ಲ, ಅದಕ್ಕೆ ನವಿಲುಕೋಸು ಇತ್ತು ಅರ್ಧ, ಅದು ಹಾಕಿದೆ. ರೈಸ್ ರೆಡಿ ಆಗೈತಿ ನೋಡ್ಬೋದು. ನೀರು ಜಾಸ್ತಿ ಹಾಕಿದ್ರೆ ಹಿಂಗೆ ಜಾಸ್ತಿ ಬರ್ತೈತಿ. ರೊಟ್ಟಿ ನೋಡ್ರಿ, ನಮ್ಮ ನವ್ಯಂದು ಅರ್ಧ ರೊಟ್ಟಿ ಆಕಿ ಅರ್ಧ ತಿನ್ಲಂತ, ಹಾಗಾಗಿ ಇದು ಅರ್ಧ ಇಲ್ಲಿಟ್ಟು ಆಕಿಗೆ ಅನ್ನ ಹಾಕ್ಕೊಂಡು ಹೋಗ್ಯಾರ. ನಾನು ಪಲ್ಯ ಹಾಕ್ಕೊತೀನಿ. ಹೊಟ್ಟೆ ಗೊರ್ರನಾಗತ್ತೈತಿ, ಯಾಕೋ ಹೊಟ್ಟೆ ಹಸ್ತೈತಿ. ಚಾನು ಕುಡ್ದಿಲ್ಲ, ಏನು ತಿಂದಿಲ್ಲ ಸಾಯಂಕಾಲ ಇವತ್ತು. ಅದಕ್ಕೆ ಲಗು ಅಡುಗೆ ಮಾಡ್ಕೊಂಡು ಉಂಡ್ರಾತಂತ ಮಾಡಿಬಿಟ್ಟೆ ನೋಡ್ರಿ. ಬರ್ರಿ ಎಲ್ಲರೂ ರೊಟ್ಟಿ
ಎಗ್ ಬುರ್ಜಿ ಮಸ್ತ್ ಇರ್ತೈತಿ ಕಾಂಬಿನೇಷನ್. ಊಟ ಮಾಡಂಬ. ಅವರಪ್ಪ ತಿನ್ಸಾಕತ್ತಾರ ಅಕ್ಕಿಗೆ ಅನ್ನ. ಅಕ್ಕಿದ ಅರ್ಧ ರೊಟ್ಟಿ ನಾನೇ ತಗೊಂಡೆ. ಉಂಡ್ಯಾ ನಾವೇ ಟಿ ವಿ ಮ್ಯೂಟ್ ಮಾಡಿ. ಉಂಡ್ಯಾವ ಹಾಂ ಉಂಡ್ಯಾ? ನಾನು ಉಣ್ತೀನಿ ನೋಡಿ. ಈಗ ನಾನು ಹಾಕ್ಕೊಂಬಂದೀನಿ. ಹಾಂ ನಾನು ಉಂಡ್ಲೆ? ಗುಡ್ ಗರ್ಲ್. ನಾವೇ ಗುಡ್ ಗರ್ಲ್. ತಿನ್ನು. ಅಕ್ಕಿ ರೊಟ್ಟಿ ತಿಂದಾಳೀಗ. ತಿಂದು ಮಮ್ಮು ತಿನ್ನ ಅಂತ. ಹೌದಾ? ಇವ ಸೊಂಟ ಕಾಲು ಸಾದೈತೆ ಅಪ್ಪಾಜಿ ನಿಂತ್ಕೊಂಡು ರೊಟ್ಟಿ ಮಾಡಿ. 10 ರೊಟ್ಟಿ ಮಾಡ್ರಿಗೇನು ಸುಸ್ತಾಕೈತೆ ನಮಗೆ. ಆಯಿತು ತಿನ್ನು. ಗುಡ್ ಗರ್ಲ್. ಸ್ವಲ್ಪ ತಿನ್ನ ಯಾವ. ಕತ್ಲಾಗೈತಿ. ಫ್ರೆಂಡ್ಸ್ ನೋಡ್ರಿ, ಇವಾಗ ಮತ್ತು ಬೆಳಿಗ್ಗೆ ಲಾಗ್ ಕಂಟಿನ್ಯೂ ಮಾಡಾಕತ್ತೀನಿ. ನಮ್ಮ ನವ್ಯಾಗ ಸ್ನಾನ ಮಾಡಿಸ್ಕೊಂಬಂದು ಕುಂದಿರ್ಸಿನಿ. ರೆಡಿ ಮಾಡ್ಬೇಕಾಕಿಗೆ ಸ್ನಾನ ಮಾಡಿಸಿದೆ ಬೆಳಿಗ್ಗೆನೇ. ಇವತ್ತಾಕಿಗೆ ಭಾಳ ತಾತಕಿ ಎದ್ದಾಳಕ್ಕೆ ಎದ್ದಾಳು ಇವತ್ತು. ಧ್ವನಿ ನೋಡ್ರಿ ಹೆಂಗೆ ಬಂದೈತಿ. ಹೋಗೈತಿ ಧ್ವನಿ, ಹೋಗೈತಿ. ನೀನು ಜೋರಾಗಿ ಅಳದು ಜೋರಾಗಿ ಆಡ್ತೀಯ. ಜೋರಾಗಿ ಹತ್ರ ಧ್ವನಿ ಹೋಗ್ತೈತಿ. ಮತ್ತೆ ಮುಖ ಎಲ್ಲ ಹೆಂಗಾಗೈತಿ ನಾವು ನಾವೇ ಮುಖ ಹೆಂಗಾಗೈತಿ. ನಮಿತಾಗ ಅವರಪ್ಪಗ ಟೊಮೆಟೊ ರೈಸ್ ಮಾಡಿದ್ದೆ. ಇಬ್ರು ಹೋಗ್ಯಾರ. ಆಯ್ತು ನೋಡು, ಹಚ್ಚಿದೆ, ಮುಗೀತು. ಈಗ ರೆಡಿ ಮಾಡಿ ನಾನು ಸ್ನಾನ ಮಾಡ್ಕೊಂಡು ಬರಬೇಕು. ಏಯ್ ಅಂಬ ಬಂತು. ಅಂಬ ಅಂಬ ಬಂತು ನೋಡೇನವೇ. ಅಂಬ ಅಯ್ಯ ಗುಡ್ ಗರ್. ಬೇಡ ಹಚ್ಚೋದು ಬೇಡ. ಕಾಲು ನೋಡಿ ಹೆಂಗಾಗ್ಯವ ಎಲ್ಲ. ಬುಳಿಸು ನಾವೇ ಕಾಲು. ಹಾಂ ನಾವೇ ಕಾಲು ಬುಳಿಸು. ನಗತಾಳ ನವಕ್ಕ. ಮಮ್ಮು ಬೇಕಾ? ಮಮ್ಮು ತಿಂತೀಯಾ? ಮಮ್ಮು ತಿಂತೀಯ? ನವಕ್ಕ ಒಂಚೂರು ಓವ ಏನು ನಾವೇ ಗುಡ್ ಗರ್ಲ್ವಾ. ನಾವೇ ಗುಡ್ ಗರ್ಲ್. ನಮಕ್ಕ ಗುಡ್ ಗರ್ಲ್ ಅದ. ನಮಿತಾ ಬ್ಯಾಡ್ ಗರ್ಲ್ ಅದ. ಆಕಿ ಬ್ಯಾಡ್ ಗರ್ಲ ಗುಡ್ ಗರ್ಲ್ ಅವ ತಂಗಿ. ಆಕಿನ ಗುಡ್ ಗರ್ಲ್. ನೀನು ಗುಡ್ ಗರ್ಲ್. ದೂಗಿಸ್ತೇನು ನಾನು? ಇರು ಒಂಚೂರು ಮೇಕಪ್ ಮಾಡ್ತೀನಿ ರೇ. ಕೂಲ್ದ ಕಣ್ಣ ಮಾಡ್ತು. ಕಟಿಂಗ್ ಮಾಡಿಸ್ಲಾ? ಕೂಲ್ದಾನ ನಾವೇ ಕೂಲ್ದ ಕಟಿಂಗ್ ಮಾಡಿಸ್ಲಾ? ಮಾಡಿಸ್ತೀನಿ ಬಿಡು. ಕೈ ಕಡೆ ಖುಷಿ ನೋಡ್ರಿ. ನಾವೇನು ಖುಷಿ. ನಾವೇನು ಖುಷಿ. 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 ಖುಷಿ.
ಜುಟ್ಟು ಹಾಕಕ್ಕೂ ಬರಲ್ಲ ಇವು ಕೂಲ ಕ್ಲಿಪ್ ಹಾಕಿದ್ರೆ ಕ್ಲಿಪ್ ನಿಲ್ಲೋದೇ ಇಲ್ಲ, ಜರ್ಕೊಂಡ್ ಬೀಳ್ತಾವ. ಅಷ್ಟು ಸಿಲ್ಕಿ ಹೇರ್ ನಾವೇನು. ಓವ ಓ ಏನು ಓ ನಾವೇ ಗುಡ್ ಗರ್ಲ್. ಓಕೆನಾ, ನಾವೇ ಗುಡ್ ಗರ್ಲ್. ಬಟ್ಟೆ ನೋಡ್ರಿ ಅಲ್ಲೆಲ್ಲ ಹೆಂಗೆ ಬಿದ್ದಾವ, ಮಡಿಚಿಡ್ಬೇಕು. ಅವನಷ್ಟು ಮಡಿಚಿಡ್ತೀನಿ. ಇನ್ನೊಂದು ಕ್ಲಿಪ್ ಹಾಕ್ಬೇಕು ಈಗಿಗೆ. ಹಾಕಿ ರೆಡಿ ಮಾಡಿದೆ ನೋಡ್ರಿ. ನಾವೇನು ರೆಡಿ ಆದ, ನಾವೇ ರೆಡಿ. ನಾನು ಇಷ್ಟೊತ್ತನ ಸ್ವಚ್ಛ ಮಾಡಿದ್ದು ಇದಕ್ಕನ ಸ್ವಚ್ಛ ಮಾಡಿ ರೆಡಿ ಮಾಡಿ ಕುಂದ್ರಿಸಿ. ನೀವು ಕೈ ತೆಗಿ, ಕೈ ನೋಡಿ ಬಾಯಿಗೆ ಇಟ್ಕೊಂಡು ಮತ್ತೆ ಎಲ್ಲ ಗಲೀಜು ಮಾಡ್ಕೊತಿದ್ದಿ. ತೆಗಿ ಕೈ ತೆಗಿ, ಹಿಂದಕ್ಕೆ ಸರ್ಕೊಂಡ್ರು. ಆರಾಮ್ಸೆ ಕುಂದ್ರು. ರೆಡಿ ಆದ್ಲ ನೋಡ್ರಿ. ಈಗ ಆಕಿಗೆ ಓ ತಿನ್ನಿಸ್ಬೇಕು. ತಿನ್ನಿಸ್ತೀನಿ. ಏನು ಮಾಡೀನಂದ್ರೆ ಇವತ್ತು ಟೊಮೆಟೊ ರೈಸ್. ರಾತ್ರಿ ರೊಟ್ಟಿ ಮಾಡಿದ್ದೆ, ರೊಟ್ಟಿ ಉಳ್ದವಿನ್ನು. ಟೊಮೆಟೊ ರೈಸ್, ಇದು ಸಾಂಬಾರು ರಾತ್ರಿದು. ರೊಟ್ಟಿ ಅದಾವಿನ್ನು, ಅನ್ನ ಉಳ್ದಿಲ್ಲ. ಅನ್ನ ಕರೆಕ್ಟ್ ಮಾಡಿದ್ದೆ. ಓಕೆ, ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೋಡಿರಿ ಫ್ರೆಂಡ್ಸ್, ನೀರು ಕಾಸಕ್ಕೆ ಹಾಕೀನಿ. ಕಾಯ್ಬೇಕು ನೀರು. ಕಾಯೋದ್ರೊಳಗೆ ಒಂದು ಸ್ವಲ್ಪ ಎಷ್ಟು ತಿಂತ ಅಷ್ಟು ತಿನ್ಸಿದ್ರೆ ಆಯ್ತು ಅಂತೇಳಿ ಅನ್ನನ ಬಿಸಿ ಮಾಡ್ಕೊಂಡು. ಓ 6 ಗಂಟೆಗೆ ಹೇಳಕತ್ತಾವ ಈಗ 2 ದಿವಸದಿಂದ. ನೋಡ್ರಿ, ಹಸ್ಕೊಂಡಾಳು. ಬೆಳಿಗ್ಗೆ ಬೇಗ ಎದ್ದಲ್ಲ, ಹಂಗಾಗಿ ಹೊಟ್ಟೆ ಹಸ್ತೈತಿ. ಹಿಂದ್ಗಡೆ ಎಲ್ಲ ಬಟ್ಟೆ ಬಿದ್ದವು. ಏನು ಅನ್ಕೋಬೇಡ್ರಿ. ಸ್ನಾನ ಮಾಡಿ ದೀಪ ಹಚ್ಚಿ ನಾಷ್ಟ ಮಾಡೀನಿ ಅಂದ್ರೆ ಫ್ರೀ ಹಾಕೀನಿ. ಅವಾಗ ಮಡ್ಚ್ಕೊಂಡು ಕುಂದಿರ್ತೀನಿ. ಹೌದಿಲ್ಲ? ಮೈ ಮುರಿತಾಳ್ರಿ. ಏನು ಕೆಲಸ ಮಾಡಿ ಸುಸ್ತಾಗ್ಯಾವ, ಮೈ ಮುರಿತಾ ಕುಂತಲ್ಲೇ ಕುಂತು. ಅಯ್ಯ, ಶೇಂಗಾಕಾಳು. ಅನ್ನದಾಗ ಶೇಂಗಾಕಾಳು ಇಟ್ಬಿಟ್ರೆ ಅನ್ನ ನುಂಗ್ತಾಳ, ಅದು ಜೀರ್ಣ ಆಗಲ್ಲ. ಅದಕ್ಕೆ ಸಪ್ರೇಟ್ ಇಡ್ತೀನಿ. ಅನ್ನ ತಿಂದಾದ್ಮೇಲೆ ತಿನ್ಲಾರ್ದಕ್ಕಿಗೆ ಶೇಂಗಾಕಾಳು ಜಾಸ್ತಿ ಬರ್ತಾವೆ ನೋಡ್ರಿ. ತುತ್ತಿಗೆ ಒಂದೊಂದು ಬರಾಕತ್ತಾವ ಜಾಸ್ತಿ. ಈಕಿಗೆ ಬಂದವು. ಚೆನ್ನಾಗೈತಾ ನಾವು? ಮಮ್ಮು ಚೆನ್ನಾಗೈತಾ? ಮಮ್ಮು ಚೆನ್ನಾಗೈತಾ ಅಪ್ಪಚ್ಚಿ? ಇಷ್ಟ ಆಯ್ತಾ ನಿಂಗೆ ಮಮ್ಮು ಇಷ್ಟ ಆಯ್ತಾ? ಮಮ್ಮು ಚೆನ್ನಾಗೈತೆ? ಅಣ್ಣ ಇಲ್ಲ ಇಲ್ಲ. ಏನು ಯಾಡೇ ಇಲ್ಲ. ಮಾತಾಡಲ್ಲ ನನ್ನ ಜೊತೆ? ಫ್ರೆಂಡ್ಸ್, ಈಗೀಗ ತಿನ್ನಿಸಿ ಮತ್ತು ಕಂಟಿನ್ಯೂ ಲಾಗು ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಇವತ್ತಿಗೆ ಇಲ್ಲಿಗೆ ಹೆಂಗೆ ಮಾಡ್ತೀನಿ ವಿಡಿಯೋ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇವಾಗಂತೂ 1 ಸಬ್ಸ್ಕ್ರೈಬರ್ಸು ಆ್ಯಡ್ ಆಗ್ತಾಯಿಲ್ಲ. 1-2 ಆಕೈತಿ, ಮತ್ತು ಅದು ಕೌಂಟು ಇದಾಗ್ಬಿಡ್ತೈತಿ, ಲೆಸ್ ಆಗ್ಬಿಡ್ತೈತಿ. ಅದಕ್ಕೆ ನೋಡಿರಿ, ಯಾರಾದರೂ ಹೊಸದಾಗಿ ನೋಡಕತ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಆಲ್ರೆಡಿ ಈಗ 6ನೇ ವರ್ಷ ಚಾಲ್ತಿ. ಈಗ 5 ವರ್ಷ ತುಂಬ 6 ವರ್ಷ ಆಯ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಇನ್ನೂ 12,000 ಅದೀನಿ. ಏನು ಮಾಡೋಕ್ಕಾಗಲ್ಲ. ನಮ್ಮ ಪಾಲಿಗೆ ಬಂದಿದ್ದು ನಮ್ಗೆ, ಬೇರೆಯವ್ರ ಪಾಲಿಗೆ ಬಂದಿದ್ದು ಅವ್ರಿಗೆ. ನಮ್ಮದು ಏನಪ್ಪ ಅಂದರೆ ಎಫರ್ಟ್ ಎಷ್ಟಿರುತ್ತೆ ಅಷ್ಟು ಪ್ರತಿಫಲ ಸಿಗುತ್ತಂತಲ್ಲ, ಸುಳ್ಳಲ್ಲ. ನಂದು ಏನು ಅಷ್ಟು ಎಫರ್ಟ್ ಇಲ್ಲ. ಓನಮ್ಮ, ಈಗ ನೋಡ್ರಿ, ಊರಿಗೆ ಹೋಗ್ತೀವಿ. ಮದ್ವೆ ಫಂಕ್ಷನ್ನು ಅದು ಎಲ್ಲ ವಿಡಿಯೋ ಮಾಡಿಕೊಂಡು ಶೇರ್ ಮಾಡಿದ್ರೆ ವಿಡಿಯೋದ ಒಂದು ಸ್ವಲ್ಪ ವ್ಯೂಸ್ ಜಾಸ್ತಿ ಬರ್ತಾವೆ, ಮದ್ವೆ ಫಂಕ್ಷನ್ದು ಅದೆಲ್ಲ. ಬಟ್ ನಾವು ಹೋಗ್ತಾ ಇರೋದು ನಾಳೆ ಮದುವೆ ಐತಂದ್ರೆ ಇವತ್ತು ನಂಗೆ ಊರಿಗೆ ಹೋಗ್ತೀವಿ. ಮಕ್ಕಳೇ ಅದು ಮದ್ವೆ ಒಳಗೆ ವಿಡಿಯೋ ಮಾಡ್ಕೊಳಕ್ಕಾಗುತ್ತೋ ಇಲ್ಲ. ಎಲ್ಲ ಕಾರ್ಯಕ್ರಮದ ವಿಡಿಯೋ ಮಾಡ್ಬೇಕಂದ್ರೆ 1 ವಾರ ಮುಂಚೆನೇ ಹೋಗ್ಬೇಕು.
ಬಟ್ ಒಂದು ವಾರ ಮುಂಚೆ ಹೋಗಕ್ಕೆ ಆಗಿಲ್ಲ. ಹಾಗಾಗಿ ಅವರು ಕರೆದಿದ್ರು ಒಂದು ವಾರ ಮುಂಚೆನೇ ಬರ್ರಿ ಅಂತಂದು. ಬಟ್ ನಮಗೆ ಹೋಗೋಕ್ಕಾಗಲ್ಲ ನೋಡ್ರಿ. ಒಂದು ವಾರ ಮುಂಚೆ ಅಲ್ಲಿಗೆ ಹೋದ್ವಿ ಅಂದ್ರೆ ಮತ್ತೆ ವಾಪಸ್ಸು ಬರೋದು ಊರ ಜಾತ್ರೆನೂ ಇವಾಗ ಐತಿ. ಹಾಗಾಗಿ ಈಗ ಮದುವೆಗೆ ಹೋಗಿರ್ತೀವಿ, ಮದುವೆ ಮುಗಿಸ್ಕೊಂಡು ಬಂದುಬಿಡೋಕ್ಕೂ ಆಗಲ್ಲ, ಮತ್ತು ಜಾತ್ರೆ ಬಿಟ್ಟು ಬರೋಕ್ಕೂ ಆಗಲ್ಲ. ಅದಕ್ಕೆ ಜಾತ್ರೆನೂ ಆಗುತ್ತಾ ಮದುವೆನೂ ಆಗುತ್ತಾ ಅಂತ ಹೇಳ್ಬಿಟ್ಟು ಹಿಂದಿನ ದಿವಸ ಹೊಂಟೀವಿ, ಮದ್ವೆ ಹಿಂದಿನ ದಿವಸ. ಏನು ಮಾಡ್ತೀವಿ, ನಮ್ಮದು ಹಿಂಗೆ ಏನಾದರೂ ಚೆನ್ನಾಗಿ ವಿಡಿಯೋ ಮಾಡ್ಕೋಬೇಕು ಬಿಡಬೇಕು ಅಂದ್ರೆ ಹಿಂಗೆ. ಆಮೇಲೆ ಮದುವೆ ಫಂಕ್ಷನ್ದಾಗ ಈಕಿನ ಬಿಟ್ಟು ಎಲ್ಲಿ ಓಡಾಡೋಕ್ಕೂ ಆಗಲ್ಲ ನನಗೆ. ಈಕಿನ ಹಿಂದೆ ಇರಬೇಕು ನಾನು, ಇಲ್ಲಾಂದ್ರೆ ನಮ್ಮ ಮನೆಯವ್ರನ್ನ ಕುಂದಿರಿಸಿ ನಾನು ಓಡಾಡ್ಬೇಕಾಗತ್ತೆ. ಅದು ಮನೆ ಮುಂದೆ ಇಲ್ಲ ಮದುವೆ, ಸಾಮೂಹಿಕ ಮದುವೆ ಒಳಗೆ ಇಟ್ಕೊಂಡಾರ ಅವರು. ಅಲ್ಲಿ ಗೊತ್ತಲ್ಲ ಸಾಮೂಹಿಕ ಮದುವೆ ಒಳಗೆ ಹೆಂಗಿರುತ್ತೆ ಗದ್ದಲ ಅಂತಂದು. ಏನೇನು ಆಕೈತೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ಕೊಂಡು ಶೇರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೋಡ್ರಿ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.